ಹೈ ಫ್ರೆಂಡ್ಸ್, ವೆಲ್ಕಮ್ ಟು ವಿಷ್ಣು ಪ್ರಾಪರ್ಟಿ. ನೋಡಿ, ಧಾರವಾಡಗೆ ಅಟ್ಯಾಚ್ ಆದಂಗೆ 1 ಎಕರೆ 17 ಗುಂಟೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಬಂದಿದೆ. ಇದು ನಿಮಗೆ ಮೈಸೂರಿಂದ 55 ಕಿಲೋಮೀಟರ್ ಆಗುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋ ಅಂಥ ಲ್ಯಾಂಡು. 1 ಎಕರೆ 17 ಗುಂಟೆ ಬರುತ್ತೆ, ಜನರಲ್ ಕ್ಯಾಟಗರಿ ಬರುತ್ತೆ. ಮತ್ತು ಇದು ಕಾರ್ನರ್ ಲ್ಯಾಂಡ್ ಬರುತ್ತೆ. ನಿಮಗೆ 2 ಕಡೆ ರೋಡ್ ಫೇಸಿಂಗ್ ಬರುತ್ತೆ. ಒಂದು ನಿಮಗೆ ಮೆಟ್ಲಿಂಗ್ ರೋಡ್ ಬರುತ್ತೆ, ಮತ್ತೊಂದು ತಾರ್ ರೋಡ್ ಬರುತ್ತೆ. ಮತ್ತು ವಿಲೇಜ್ಗೆ ತುಂಬ ನಿಯರ್ ಇದೆ. ಇದು ವಿಲೇಜಿಂದ ಜಸ್ಟ್ ನಿಮಗೆ 200 ಮೀಟರ್ಸ್ ಆಗುತ್ತೆ ಅಷ್ಟೇ. ನೋಡಿ, ಪಕ್ಕದಲ್ಲೇ ಪವರ್ ಲೈನ್ ಇದೆ. ಮತ್ತು ಒಳ್ಳೆ ವಾಟರ್ ಬೆಲ್ಟ್ ಇರೋಂಥ ಏರಿಯಾ. ವಾಟರ್ ಸೋರ್ಸಿಂಗ್ ತುಂಬ ಚೆನ್ನಾಗಿದೆ ಏರಿಯಾದಲ್ಲಿ. ರೆಡ್ ಸಾಯಿಲ್ ಬರುತ್ತೆ, ಕೆಂಪು ಮಣ್ಣು ಬರುತ್ತೆ. ಈಸ್ಟ್ ಫೇಸಿಂಗ್ ಒಂದು ಮೆಟ್ಲಿಂಗ್ ರೋಡ್ ಬರುತ್ತೆ, ಮತ್ತು ನಾರ್ತ್ ಫೇಸಿಂಗ್ ಒಂದು ತಾರ್ ರೋಡ್ ಇದೆ. 2 ಕಡೆ ರೋಡ್ ಫೇಸಿಂಗ್ ಬರುತ್ತೆ. ನೋಡಿ, ಇವರು ಟೋಟಲು ಅಂದರೆ 1 ಎಕರೆ 17 ಗುಂಟೆಗೆ 42 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ. 42 ಲಕ್ಷ ಹೇಳ್ತಾಯಿದ್ದಾರೆ ಟೋಟಲು 1 ಎಕರೆ 17 ಗುಂಟೆಗೆ. ನೆಗೋಷಿಯೇಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ವೈಷ್ಣವ್ ಪ್ರಾಪರ್ಟೀಸ್ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡೋಣ. ಲ್ಯಾಂಡ್ಗೆ ಒಂದು ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ. ತಾರ್ ರೋಡ್ಗೆ ಅಟ್ಯಾಚ್ ಆಗಿರೋ ಅಂಥ ಲ್ಯಾಂಡು, ಮತ್ತು ವಿಲೇಜ್ಗೆ ನಿಯರ್ ಬೈ ಇರೋ ಅಂಥ ಲ್ಯಾಂಡು. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.